Hallelujah, hallelujah, hallelujah. ಸ್ತೋತ್ರಂ ದೇವ ವಂದನ ಸ್ವಾಮಿ, ಇಲ್ಲಿಯವರೆಗೆ ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ. ನಿನ್ನ ದಾಸನ ಮುಖಾಂತರವಾಗಿ ಅಪ್ಪ ನಿನ್ನ ಮಾತನಾಡಿದ್ದಕ್ಕಾಗಿ ನನಗೆ ನಾವು ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇವಪ್ಪ. ವಿಶೇಷವಾಗಿ ಅಪ್ಪ ನಿನ್ನ ಪ್ರಿಯ ಮಕ್ಕಳು ತಿರುಪತಿ ಭಾರತಿ ಕುಟುಂಬದಲ್ಲಿ ನೀವು ಮಾಡಿದಂಥ ಅದ್ಭುತ ಕಾರ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದಪ್ಪ ತಂದೆ, ಯಾವ ರೀತಿ ಮಂಜೂಷವಿದ್ದ ಆತನು ಆತನ ಕುಟುಂಬವು ಆತನ ಸಮಸ್ತವು ಆಶೀರ್ವದಿಸಲ್ಪಟ್ಟಿದ್ದು, ಬಹುವಾಗಿ ಆಶೀರ್ವದಿಸಲ್ಪಟ್ಟಿದ್ದು ಎಂದು ವಾಕ್ಯ ಹೇಳುವ ಹಾಗೆ ಈ ಕುಟುಂಬವು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವದಿಸಲ್ಪಡಲಿ ದೇವ, ನನಗೆ ಸ್ತೋತ್ರ. ಹೌದಪ್ಪ, ಅವರ ಕುಟುಂಬದಲ್ಲಿ ಅಪ್ಪ ದೇವರ ವಾಕ್ಯವು ಸದಾ ಕಾಲ ಇರಬೇಕಪ್ಪ. ತಂದೆ ದೇವ, ನಿನ್ನ ವಾಕ್ಯವಿರಬೇಕಪ್ಪ, ಮಂಜೂಷವು ಇರಬೇಕು. ಮಂಜೂಷದಲ್ಲಿರುವಂಥ ಎಲ್ಲ ವಸ್ತುಗಳು ದೇವರ ವಾಕ್ಯವು ದಶಾಗ್ನಿಗಳು ವಿಶೇಷವಾಗಿ ಅಹರೋನನ ಕೋಲಿನಲ್ಲಿ ಹಾಗೆ ಅಪ್ಪ ಚಿಗುರಲ್ಪಡಬೇಕಪ್ಪ. ಹೌದಪ್ಪ, ನಾವು ಈ ಮನೆಯಲ್ಲಿ ಬರುವಾಗ ನಾವು ಅಂದುಕೊಂಡಿದ್ದೇವೆ, ಅದೇ ಪ್ರಕಾರ ನಿನ್ನ ವಾಕ್ಯವು ಹೇಳಿದೆಯಪ್ಪ, ಹಳೆಯ ಮನೆಯನ್ನು ಹೊಸದಾಗಿ ನೀನು ಮಾಡಿದ್ದೀಯ. ಅಹರೋನನ ಕೋಲು ಚಿಗುರಿದಂತೆ ಅಪ್ಪ ಈ ಮನೆ ಹೊಸ ಮನೆಯಾಗಿ ಮುಂದಿನ ಜೀವಮಾನವೆಲ್ಲವೂ ಕೂಡ ಅಪ್ಪ ನಿನ್ನ ವಾಸ ಸ್ಥಳವಾಗಿ, ನಿವಾಸ ಸ್ಥಳವಾಗಿ ಅಪ್ಪ ನಿನ್ನ ಒಂದು ಆಶೀರ್ವಾದ ಕೃಪೆಗಳಿಂದ ತುಂಬಿಸಲ್ಪಡಲಪ್ಪ. ಇಲ್ಲಿರುವ ಮಕ್ಕಳು ಅಪ್ಪ ಈ ಕುಟುಂಬ ಮಾಡುವ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಆರ್ಥಿಕವಾಗಿ ಆತ್ಮಿಕವಾಗಿ ದಿನ ದಿನಕ್ಕೆ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಪ್ಪ. ಹೌದು ಸ್ವಾಮಿ, ನಿಮ್ಮ ವಾಕ್ಯದ ದಶಾಜ್ಞೆಗಳನ್ನು ಈ ಮಕ್ಕಳು ಅನುಸರಿಸಿಕೊಂಡು ಹೋಗುವಂತೆ ಸಹಾಯ ಮಾಡಪ್ಪ. ಅಪ್ಪ ಏಸಪ್ಪ, ನೀನು ಹೇಳಿದಂಥ 2 ಮಹಾ ಆಜ್ಞೆಗಳು, ಹೌದು ಸ್ವಾಮಿ, ದೇವರ ಆತ್ಮಸ್ವರೂಪನನ್ನು ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಬಲದಿಂದಲೂ ಆರಾಧಿಸಬೇಕೆಂದು ಹೇಳಿದ್ದೀಯಪ್ಪ. ನಿನ್ನನ್ನೇ ಆರಾಧಿಸುವವರಾಗಿರುವಂತೆ ಸಹಾಯ ಮಾಡು. ಮತ್ತು ದೇವ, ನಿನ್ನ ವಾಕ್ಯದಲ್ಲಿ ನೋಡುವ ಹಾಗೆ ಅಪ್ಪ ಏಸಪ್ಪ, ನೀನು ಹೇಳಿದ್ದೀಯಪ್ಪ, ನಿನ್ನ ಶತ್ರುಗಳನ್ನು, ನಿನ್ನ ನೆರೆಹೊರೆಯವರನ್ನು ನಿನ್ನಂತೆಯೇ ನೀನು ಪ್ರೀತಿಸಬೇಕೆಂದು ಹೇಳಿದ್ದೀಯಪ್ಪ. ಆ ಒಂದು ಪ್ರೀತಿಸುವ ಗುಣ ಈ ಮಕ್ಕಳಲ್ಲಿ, ಈ ಕುಟುಂಬದಲ್ಲಿ ಸದಾ ಕಾಲ ಇರುವಂತೆ ಸಹಾಯ ಮಾಡು ಏಸಪ್ಪ. ನಿನ್ನ ಒಂದು ಸ್ವಭಾವ ಗುಣ ಲಕ್ಷಣಗಳನ್ನು ಹೊಂದಿದವರಾಗಿ, ನಿನ್ನನ್ನು ಪ್ರೀತಿಸುವವರಾಗಿ, ನಿನ್ನ ಹಾಗೆ ಪ್ರೀತಿಸುವವರಾಗಿ ಅಪ್ಪ ತಂದೆ, ಈ ಒಂದು ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ಕೂಡ ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುತ್ತಾ ಇರುವಂತೆ ಸಹಾಯ ಮಾಡಪ್ಪ ಏಸಪ್ಪ. ನಿನ್ನ ಒಂದು ಮುಖ್ಯವಾದ ಸ್ವಭಾವ ಕ್ಷಮಿಸುವ ಗುಣ ಸ್ವಾಮಿ. ಹೌದಪ್ಪ, ಶಿಲುಬೆಯ ಮೇಲೆ ನೀನು ನುಡಿದ ಮೊದಲ ಮಾತು, ಇವರೇನು ಮಾಡುತ್ತಿರುವವರು ಅರಿಯರು, ತಂದೆಯವರನ್ನು ಕ್ಷಮಿಸು ಎಂದು ಹೇಳಿದ್ದೀಯಪ್ಪ. ನಿನಗೆ ಶಿಲುಬೆಯ ಮರಣವನ್ನು ನೀಡಿದಾಗಲೂ ಅಪ್ಪ ಅಲ್ಲಿರುವ ಎಲ್ಲರನ್ನು ನೀನು ಕ್ಷಮಿಸಿದ್ದೀಯಪ್ಪ ತಂದೆ. ಅದೇ ರೀತಿ ನಾವು ಕೂಡ, ಈ ಕುಟುಂಬವು ಕೂಡ ಬಂದಿರುವ ಪ್ರತಿಯೊಬ್ಬರು ಕೂಡ ದೇವರ ಮಕ್ಕಳಾಗಿ ಅಪ್ಪ, ನಿನ್ನ ಮಕ್ಕಳಾಗಿ, ನಿನ್ನ ಚಿತ್ತವನ್ನು ನೆರವೇರಿಸುವವರಾಗಿ, ನಿಮ್ಮ ರಾಜ್ಯವನ್ನು ಕಟ್ಟುವವರಾಗಿ, ಒಳ್ಳೆ ಸಾಕ್ಷಿಗಳಾಗಿ, ಸಾಕ್ಷಿ ಮಕ್ಕಳಾಗಿ, ಸಾಕ್ಷಿ ಕುಟುಂಬಗಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ಅಪ್ಪ, ನೀನು ಹೇಳಿದ ಮಾತು ಸ್ವಾಮಿ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಿರಿ, ಮತ್ತು ವಿಶೇಷವಾಗಿ ನಾವು ನೋಡುವ ಹಾಗೆ ಒಬ್ಬರನ್ನೊಬ್ಬರು ಕ್ಷಮಿಸಿರಿ ಎಂದು ಹೇಳಿದೆಯಲ್ಲಪ್ಪ. ಸಹನೆ ತಾಳ್ಮೆಯನ್ನು ಹೊಂದಿಕೊಂಡು, ನಿನ್ನ ಕ್ಷಮಾ ಗುಣವನ್ನು ಹೊಂದಿಕೊಂಡು, ನಿನ್ನ ಪ್ರೀತಿಸುವ ಗುಣವನ್ನು ಹೊಂದಿಕೊಂಡು ಅಪ್ಪ, ನಿನ್ನ ಪ್ರಾರ್ಥನಾ ಜೀವಿತವನ್ನು ಈ ಮಕ್ಕಳು ಹೊಂದಿಕೊಂಡು ಜೀವಿಸುವಂತೆ ಸಹಾಯ ಮಾಡಪ್ಪ. ಈ ಕುಟುಂಬದಲ್ಲಿ ಸದಾಕಾಲ ನಿನ್ನ ಆಶೀರ್ವಾದ, ಅನುಗ್ರಹ, ದಯೆ, ಕರುಣೆ, ಕೃಪೆಗಳು ತುಂಬಿರಲಿ ಸ್ವಾಮಿ. ಈ ಕುಟುಂಬದಲ್ಲಿ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಡಪ್ಪ. ಎಲ್ಲ ಕೊರತೆಗಳನ್ನು ನೀಗಿಸುವಾದನ್ನು, ಬೇಕಾದದನ್ನು ಒದಗಿಸಿಕೊಡುವ ಯೆಹೋವ ಈರೇ ದೇವರು ನೀನಾಗಿದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಯೆಹೋವ ಶಮ್ಮ ನಮ್ಮ ಸಂಗಡ ಇರುವಾತನೇ, ಈ ಕುಟುಂಬದ ಮಕ್ಕಳ ಸಂಗಡ ಈ ಕುಟುಂಬದಲ್ಲಿ ನೀನು ಸದಾ ಕಾಲ ಇರಪ್ಪ. ಈ ಮನೆ ಯಜಮಾನನು ನೀನಾಗಿದ್ದುಕೊಂಡು ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇವಪ್ಪ. ತಿರುಪತಿಯನ್ನ, ಭಾರತಿಯನ್ನ, ಅವರನ್ನು ಪ್ರೀತಿಸಿಕೊಟ್ಟಂಥ ಮಕ್ಕಳನ್ನ, ಯವನ ಕಾಲದಲ್ಲಿರುವ ಮಕ್ಕಳು ಸ್ವಾಮಿ, ವಿಶೇಷವಾಗಿ ಆ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಯಾವುದೇ ರೀತಿಯಲ್ಲಿ ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ, ಪ್ರೇಮಕ್ಕೆ, ಕಾಮಕ್ಕೆ ಯಾವುದಕ್ಕೂ ಬಲಿಯಾಗಿ ಹೋಗದಂತೆ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಮನೆಯಲ್ಲಿರುವ ಪ್ರತಿಯೊಬ್ಬರು, ಅವರ ಬಂಧು ಬಳಗ ಎಲ್ಲರನ್ನು ನೀನು ಮಕ್ಕಳು ಆಯುಷ್, ಆರೋಗ್ಯ, ಬಲವನ್ನು ಹೊಂದಿಕೊಂಡು ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರುವ ಮಕ್ಕಳಾಗಿ ಏಸಪ್ಪ, ನಿನಗೆ ಒಳ್ಳೆ ಸಾಕ್ಷಿ ಮಕ್ಕಳಾಗಿ, ಮತ್ತು ವಿಶೇಷವಾಗಿ ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಪರಿಶುದ್ಧನಾಗಿರೋದರಿಂದ ನೀವು ಪರಿಶುದ್ಧರಾಗಿರಿ ಎಂದು ಹೇಳಿದ್ದೀಯಲ್ಲಪ್ಪ. ಈ ಮಕ್ಕಳು, ಈ ಕುಟುಂಬ ಸೇರಿ ಬಂದಿರುವ ಎಲ್ಲ ಸಭೆ ಮಕ್ಕಳು, ಸಭೆ ಹಿರಿಯರು, ಸಭಾ ಪಾಲಕರು ಎಲ್ಲರೂ ಕೂಡ, ನಾವು ಕೂಡ ಸ್ವಾಮಿ ಯಾವಾಗಲೂ ಪರಿಶುದ್ಧರಾಗಿ ನಿನ್ನ ವಾಕ್ಯದ ಪ್ರಕಾರ ಜೀವಿಸುವ ಆಗಿರುವಂತೆ ಸಹಾಯ ಮಾಡಪ್ಪ. ಹೌದಪ್ಪ ತಂದೆ, ವಾಕ್ಯವನ್ನು ಹೇಳುವುದು ಕೇಳುವುದು ಮಾತ್ರವಲ್ಲ, ವಾಕ್ಯದ ಪ್ರಕಾರ ನಾವೆಲ್ಲರೂ ಜೀವಿಸುವಂತೆ ಇರಬೇಕಪ್ಪ. ನಾವು ವಾಕ್ಯದ ಪ್ರಕಾರ ಜೀವಿಸಿದಾಗಲೇ ನಿನ್ನ ಪ್ರೀತಿಯನ್ನು ತೋರಿಸುವವರಾಗ್ತೇವೆ, ನಿನಗೆ ಒಳ್ಳೆ ಸಾಕ್ಷಿಗಳಾಗ್ತೇವಪ್ಪ. ಅಪೊಸ್ತಲ ಕಾರ್ಯಗಳ 1:8 ವಾಕ್ಯ ಹೇಳುವ ಪ್ರಕಾರ ಸ್ವಾಮಿ,
ನಿಮ್ಮ ಮೇಲೆ ಪವಿತ್ರಾತ್ಮನ ಇಳಿದು ಬರಲು ಬಹು ಬಲವನ್ನು ಹೊಂದಿಕೊಳ್ಳುವಿರಿ. ನೀವು ಲೋಕದ ಕಟ್ಟ ಕಡೆಗೆ ಹೋಗಿ ಎಲ್ಲ ದೇಶಗಳಲ್ಲಿ, ನೀವು ಎಲ್ಲ ಪ್ರದೇಶಗಳಲ್ಲಿ ನೀವು ಒಳ್ಳೆ ಸಾಕ್ಷಿಗಳಾಗಿರಬೇಕು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆ ಅಪ್ಪ. ಆ ರೀತಿಯಲ್ಲಿ ಈ ಕುಟುಂಬವು ಸಾಕ್ಷಿ ಕುಟುಂಬವಾಗಿರಲಿ. ಈ ಬಂದಿರುವ ಮಕ್ಕಳೆಲ್ಲರೂ ಸಾಕ್ಷಿ ಮಕ್ಕಳಾಗಿರಲಿ. ಈ ಕುಟುಂಬದಲ್ಲಿ ಸದಾಕಾಲ ನಿನ್ನ ಕೃಪೆ ಇರಲಪ್ಪ. ಅಪ್ಪ, ನಾವೆಲ್ಲರೂ ಕೂಡ ಸೇರಿ ಬಂದಿರುವ ನಮ್ಮನ್ನು, ಅಪ್ಪ ಸೋಮ್ ಪ್ರಸಾದ್ ಅವರನ್ನು, ಅಪ್ಪ ಜೆಸ್ಸಿ ಅಮ್ಮನನ್ನು ಮತ್ತು ನಾವು ದವೇಲವರನ್ನು, ನನ್ನನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ವಾಕ್ಯವನ್ನು ಹೇಳಿದಂಥ ನಿನ್ನ ದಾಸನನ್ನು ನಿನ್ನ ಮುಟ್ಟ ಆಶೀರ್ವದಿಸಪ್ಪ. ಇನ್ನೂ ಕೂಡ ಆಯುಷ್ ಆರೋಗ್ಯ ಬಲವನ್ನು ಕೊಟ್ಟು ನಿಮ್ಮ ಸೇವೆಯಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಉಪಯೋಗಿಸಿರಿ ಸ್ವಾಮಿ. ಅಪ್ಪ, ನಾವಿರುವವರೆಗೆ, ನಾವು ಬದುಕಿರುವವರೆಗೆ, ನಮ್ಮ ಉಸಿರುವವರೆಗೆ ಏಸಪ್ಪ ನಿನಗಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಪ್ಪ. ನಾವು ಬದುಕಿದರು ಸತ್ತರೂ ಕೂಡ ದೇವ ನಿನಗಾಗಿ, ನಿನ್ನ ಮಹಿಮೆಗಾಗಿಯೇ ಅಪ್ಪ ಇರುತ್ತೇವಪ್ಪ ತಂದೆ. ದೇವ ನಿನಗೆ ಸ್ತೋತ್ರ. ಬಂದಿರುವ ನಮ್ಮೆಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಳ್ತಾ ಈ ಒಂದು ಗೃಹವನ್ನು ಮತ್ತು ಈ ಗೃಹದಲ್ಲಿರುವಂಥ ಮಕ್ಕಳು, ತಿರುಪತಿ ಭಾರತಿ ಮಕ್ಕಳನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಳ್ತಾ ಎಲ್ಲದ ನಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸ್ತಾ ಇದ್ದೀವಪ್ಪ. ನಮ್ಮ ತಂದೆಯ ಕೀರ್ತನೆ ಹೇಳುವ ಪ್ರಕಾರ ಅಪ್ಪ ತಂದೆ ಪರಾತ್ಮನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ಮೊದಲ ವಾಕ್ಯ ಹೇಳ್ತಾ ಇದೆ. ಕೊನೆಯ ವಾಕ್ಯವು ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ, ನನ್ನನ್ನು ಪ್ರೀತಿಸುವುದರಿಂದ ಅವನಿಗೆ ವಿಶೇಷವಾದ ರಕ್ಷಣೆ ನೀಡುವನು ಎಂದು ಹೇಳಿದ್ದೇವೆ. ಈ ಕುಟುಂಬದಲ್ಲಿ ಆಗಲಿ, ಮನೆಯಲ್ಲಾಗಲಿ, ಸುತ್ತಮುತ್ತಲಾಗಲಿ ಯಾವುದೇ ರೀತಿಯ ದುಷ್ಟ ದುರಾತ್ಮನ ಕಾರ್ಯಗಳು ನಡೆಯದಂತೆ ಅಪ್ಪ ನೀನೇ ಎಲ್ಲವನ್ನು ಲಯಪಡಿಸಿ ಮಕ್ಕಳು ಸಂತೋಷದಿಂದ, ಸಮಾಧಾನದಿಂದ, ಆರೋಗ್ಯದಿಂದ ಈ ಮನೆಯಲ್ಲಿರುವಂತೆ ಸಹಾಯ ಮಾಡಬೇಕೆಂದಾಗಿ ಎಲ್ಲವನ್ನ ಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ಅಪ್ಪ ತಂದೆ ದೇವ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ, ಸಭೆಯೊಂದಿಗೂ, ಈ ಗ್ರಾಮದ ಜನತೆಯೊಂದಿಗೂ, ಸೇರಿ ಬಂದಿರೋ ನಮ್ಮೆಲ್ಲರೊಂದಿಗೂ, ವಿಶೇಷವಾಗಿ ಈ ಕುಟುಂಬದವರು ತಿರುಪತಿ ಮತ್ತು ಭಾರತೀಯಮ್ಮ ಅವರ ಮಕ್ಕಳೊಂದಿಗೂ ಈಗಲೂ ಯಾವಾಗಲೂ ಸದಾಕಾಲ ನೆಲೆಯಾಗಿರಲಿ. ಎಲ್ಲರಿಗೂ ಪ್ರೇಸ್ ಲಾರ್ಡ್, ಪ್ರೇಸ್ ಲಾರ್ಡ್, ಮಕ್ಕಳಿಗೆ ಪ್ರೇಸ್ ಲಾರ್ಡ್, ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಮ್ಮ. ಬಹಳ ಸಂತೋಷ ಎಲ್ಲ ಮಕ್ಕಳನ್ನು